ರಾಮನ ಅವತಾರ ಪರಶುರಾಮನ ಅವತಾರ ಹೌದ್ಯವ ಏ ಆಯ್ತು ಆಕೆಯ ಮುಂದ ಏ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತು ಬಾಳ ಚಂದ ತಾಯಿದಾಗ ಎತ್ತು ಬಾಳ ಚಂದ ಅವ್ವಂದಾಗ ಎತ್ತು ಬಾಳ ಚಂದ ಆಗಿಯಾಗ ಆಗಿಯಾಗ ಕಡಿ ಕಾಲ್ಕ ಬಂತ ಕಲವೀಕ ಅದರೊಳಗ ಬಿಟ್ಟು ಬಾನ ಬೆಳಕಾಗಿಯಾಗ ಸಾಧು ಸಂತ್ರ ಹೋದ್ರು ಕೈಲಾಸ ಅದರೊಳಗ ತುಕಾರಾಮನ ಬೆಳಕಾಗಿಯಾಗ ಇದರ ಹೊರತ ಮಾತೇನ ಹೇಳ ಏ ಇದ್ರ ಕೊಡೋ ಜಡತಿ ಏ ನಿರಾಕಾರ ಆದಿಶಕ್ತಿ ಆ ತಾಳಿನ ಕುರ್ಸಾಲೆ ಏನ್ ಕೇಳ್ತಾನ ಗುರ್ತೈತನ ತಂಗಿ ಈ ವಿದ್ಯಾಸಿರನ ಕಡಿಯತ್ತ ನನ್ನ ಹೇಳ್ತಾನ ತಲಿ ಏ ನನ್ನ ಕಡಿದ ಅನಕ ದಂಡಿ ಮಾತಿರ್ಲಿ ನಿಮ್ಮನ್ನ ಮಾತ್ರ ವರ್ಷಕ್ಕೊಮ್ಮೆ ಕಡಿತಾರ ನೋಡ ನೃದುರ್ಗೋನ ಮುಂದೆ ಹೌದು ಹೌದ್ರಲ್ಲೇ ನನ್ನೇ ನೀ ಕಡಿತೀಯೋ ನನ್ನ ಕಾಲಾಗಿನ ಕರ ನಿಮ್ಮ ಅಪ್ಪನ ಕಡ್ದು ಬಿಟ್ಟು ಅವತಾರ ಐತ್ ನಂದ ಹೌದಲ್ಲ ಮುಕ್ಕಳಿ ಕಾಲ ಹಚ್ಚಿ ಓಡ್ತಿದ್ಯೋ ಮಹಿಷಾಸುರ ಹೌದು ಕೇಳೋಣ್ರಿ ಅದನ್ನು ಸಣ್ಣಂಗೆ ಮಾತಂಗೆ ಅದಾವ್ರು ಎಲ್ಲ ಅದಾವ ನಮ್ಮ ಸಣ್ಣಂಗೆ ಕೇಳೋಣ ಅದಕ್ಕ ಈಗ ಏನ್ ಹೇಳತ್ಯಾರು ಏನಂತ ತಂಗಿ ಯಾವ ಈ ಹೆಣ್ಮಗ ಏನ ವಿದ್ಯಾನ ಕಡಿಯತ್ ಹೇಳ್ತಾನ ಅವ ತಾಳಿ ಹೇಳ್ತಾನ ನೋಡ ಮಹಿಷಾಸುರ ವರ ಪಡೆದಿದ್ದ ಏನಂತೇಳಿ ಏನಂತೇವ ಹೆಣ್ಣು ಗಂಡು ಕೂಡ್ಲಾರ್ದ ಒಂದು ಹೆಣ್ಣು ಹುಟ್ಟಬೇಕಂತಕಿದಿಂದ ನನ್ನ ಮರ್ಧನ ಆಗ್ಬೇಕು ಹೌದು ಹೌದು ಹೌದಲ್ಲ ಹೆಣ್ಣು ಗಂಡು ಕೂಡ್ಲಾರ್ದ ಹೆಣ್ಣು ಹುಟ್ಟಂಗಿಲ್ಲ ನನ್ನ ಮರಣ ಆಗಂಗಿಲ್ಲ ತಮ್ಮಗ ಇವನ್ಗತ್ಲೆ ಸೊಕ್ಕ ಬಂದ ತಿರುಗುತ್ತಿದ್ದ ಅವನು ಹೌದು ಹೌದಲ್ಲ ಸೊಕ್ಕ ಬಂದ ತಿರುಗುತ್ತಿದ್ದ ಅವಾಗ ಮುಂದ್ ಒಂದು ಟೈಮದೊಳಗೆ ಏನಾಯ್ತವ ಬ್ರಹ್ಮ ಇದ್ದ ವಿಷ್ಣು ಇದ್ದ ಮಹೇಶ್ವರ ಇದ್ದ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ಇವ್ರು ಯಾರೇ ಹೋಗಿ ಗಂಡಗಚ್ಚಿ ಹಾಕಿ ಹೊಡೆದಿದ್ರಂದ್ರ ಬಂದ ಮುಂದಿನ ಸಂದಿಗೆ ಹೇಳಪ್ಪ ನೋಡು ನಮ್ಮ ಅವ್ವನ ಯಾಕೆ ಬೇಕಾದ್ರೆ ನಿಮಗೆ ಎಲ್ಲರಿಗಿನ ಗಂಡು ದೇವತ್ಯಾರಿ ಹೌದು ಹೌದ್ರಲ್ಲ ಮುಂದ ಏನಾಯ್ತ್ರಿ ಯಾವ ಒಂದು ಹೆಣ್ಣ ದೇವರ ಆದಿಶಕ್ತಿ ಅವತಾರ ಕಾಳಿ ಅವತಾರ ತೊಟ್ಟ ನಿತ್ತ ನನ್ನ ಆದಿಶಕ್ತಿ ಆದಿಶಕ್ತಿ ನಿತ್ತಾಗ ಅವಾಗ ಮಹಿಷಾಸುರ ನಿತ್ತ ನೋಡ ಯುದ್ಧ ಭೂಮಿಯಾಗ ಬಂದಿದ್ದ ಮುಂದೇನಾಯ್ತ್ರಿ ಹೇಳ್ತಾಳೆ ಏ ಮಹಿಷಾಸುರ ಬಾ ಮಗನ ನೀನ್ ಅವಧಿ ಮುಗಿಲಕ್ಕ ಬಂದದ ಎಂದ ನೀನ್ ಅವಧಿ ಮುಗಿದು ಬಂದೈತಿ ಬಾ ಮಗನ ಅಂದಾಗ ಅವಾಗ ಇವ್ ಮಹಿಷಾಸುರ ಏನಂತ ತಂಗಿ ದಿನನಿತ್ಯ ನಾ ಗಣಸರು ಬರ್ತಿದ್ರು ಹೌದಲ್ಲ ಇನ್ನು ಒಂದು ಹೆಂಗಸ ಬಂದೈತಿ ಅಂದ್ರ ಇದ ಬ್ರಹ್ಮಗ ಅಟ್ಟ ಗೊತ್ತೈತಿ ಹೆಂಗಸರ ಕೈಲಿ ಮರ್ದನ ಆಗೋದೈತಿ ಅನ್ನೋದ ಹೌದು ಅಂದ್ರ ಇಂದ ನನ್ನ ಮರ್ದನ ಐತಿ ಅಂತ ಹೇಳಿ ತಿಳ್ಕೊಂಡ ಮುಕ್ಕುಳಿ ಕಾಲಚ್ಚಿ ಓಡ್ಲಾಕತ್ತಿವ ಕಣದಾಳ ಮಹಿಷಾಸುರ ಯಾವ ಮಹಿಷಾಸುರ ಯಾವ್ದ್ರಿ ಗೊಳ್ಳಂಗ ಗೊತ್ತಂಗ ತಾಳ ಬಡಿತೈತಿ ನೋಡದ ಮಹಿಷಾಸುರ ಕಿವಿ ಕಿತ್ತದ ಕಿಳಿಗಿಗತ್ಲಿ ಸುಳ್ಳ ಒದರ್ತದ ಏನು ಮಗ ಅಂತ್ಯಾಕ ಚಂಡಬಗ್ರಿನೂ ಇಲ್ಲ ಹಂದಿಗತೆ ಇರ್ಲಿ ಸಾವಕಾಶ ಅದಕ್ಕ ಯಾವ ಮಹಿಷಾಸುರ ಓಡ್ಲಾಕತ್ತ ಎಲ್ಲಿ ಅಡಗತಾನ ಶರೀರ ಎಲ್ಲ ಸಾವಿರಾರು ಕಣ್ಣಿದ್ದು ಹಾಕಿವ ಅಡಗಲಕ್ಕ ಜಾಗ ನೋಡಿದ ಅಡಗಲಕ್ಕ ಜಾಗ ಸಿಗಲಾರ್ದಕ್ಕಾಗಿ ಅವಾಗ ಹೋಗಿ ಏನ್ ಮಾಡ್ಲಿಪ್ಪ ಏನ್ ಮಾಡ್ತಾವ ನೋಡಿದ ಆ ಕಡೆ ನೋಡಿದ ಎಲ್ಲಿ ಅಡಗಲಕ್ಕ ಜಾಗ ಸಿಗಲಿಲ್ಲ ಅದು ಹಿಂದ ಸೂರು ಬಾರಿಸ್ತದ ನೋಡ್ರಿ ಅಂತದೊಂದು ಕ್ವಾಣ ನಿಂತಿತ್ತು ಹಾದಿಯಾಗ ಇದು ಮಹಿಷಾಸುರ ತಾಳ ಬಡಿದ ಮಹಿಷಾಸುರ ಸೂರು ಬಾರಿಸೋದು ಒಂದು ಕ್ವಾಣ ನಿಂತಾಗ ಇವ ಮಹಿಷಾಸುರ ಆ ಕಡೆ ನೋಡಿದಾಗ ಏನು ನನಗ ಉಳಗಾಲ ಇಲ್ಲ ತಿಳ್ಕೊಂಡ ಆ ಕಡೆ ನೋಡಿ ಕ್ವಾಣಿನ ಮುಕ್ಕಳ್ಯಾಗ ಕ್ವಾಣಿನ ಮುಕ್ಕಳ್ಯಾಗ ಹೊಕ್ಕಾಗ ಅವಾಗ ಅಂದಳಿಕೆ ಕಾಳಿ ಏನಂತ ಏ ಮಹಿಷಾಸುರ ಮಗನ ಅಡಗಲಕ್ಕ ಜಾಗ ಸಿಕ್ಕಿಲ್ಲ ತಿಳಿ ಕ್ವಾಣಿನ ಮುಕ್ಕಳ್ಯಾಗ ಹೋಗಬಿದ್ದವೆ ಕ್ವಾಣಿನ ಹೊಟ್ಯಾಗ ಹೊಕ್ಕದಿ ಅಂದ್ರೆ ಏನ ಬಾಯಿಲೆ ಜಿಗಿತಾನ ಬಾ ತಿಳ್ಕೊಂಡೆ ಬಲಗಾಲ ಕಡದ ಬಾಯಿ ಒಳಗ ಅಡ್ಡ ಕೊಟ್ಟ ರುಂಡ ಹೊಡೆದು ಬಿಟ್ಟಳ ಅಲ್ಲಿಗೆ ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರನ ಮರ್ದಿನಿ ಅತ ನಾಮ ಪಡೆದಳ ದುರ್ಗಾಸುರ ದೈತನ ಹೊಡೆದ ದುರ್ಗಾದೇವಿ ಆದಳ ನಿಶುಂಭರನ ಹೊಡೆದ ಶಾಂಭವಿ ಆದಳ ಚಂಡ ಮುಂಡನ ಹೊಡೆದ ಚಾಮುಂಡಿ ಆದಳ ಮತ್ತ ಮೇಲಾಗಿ
ಏನಾಯ್ತವ ಇಂಥವ್ರನ್ನೆಲ್ಲ ಮರ್ದನ ಮಾಡಿ ಒಂದೊಂದು ಅವತಾರ ತಾಳ ಅದಕ್ಕೆ ಈಗ ಸದ್ದ ನಡುದುರ್ಗೋಗ ವರ್ಷಕ್ಕೊಮ್ಮೆ ಕ್ವಾಣ ಕಡಿತಾರ ಆಕಿಗೇನ ಕ್ವಾಣ ಬೇಕಾಗಿಲ್ಲ ಒಳಗ್ ಹೊಕ್ಕದಿ ಮಗನ ಅದಕ್ಕೆ ನೀನು ಹೊಡಿತಾರ ಅದಕ್ಕ ಸುಮ್ಮ ಒಂದು ಮಾತು ನೀನು ನಾ ಕೇಳ್ತಾನ ಏನತ್ರಿ ಈಗ ಕ್ವಾಣ ಕಡಿತಾರಲ್ಲ ಕರೆ ಕಾಲನ ಯಾಕೆ ಕೊಡ್ತಾರ ಅದ್ರ ಬಾಯಾಗ ಅಡ್ಡ ಕ್ವಾಣಿನ ಬಾಯಾಗ ಕಾಲ್ ಕೊಡ್ತಾರಲ್ಲ ಯಾಕೆ ಕೊಡ್ತಾರ ಚಪಾತಿ ಅನ್ನ ಮತ್ ಇಡತಾರ ಎಟ್ಟಗಾಯಿಗೆ ಚಟ್ಟಮಲ್ಲ ಮಚ್ಚುವ ಯಾಕ ಚಪಾತಿ ಹಾಕಿಡೋರ್ಯಾಕ ಮ್ಯಾಲ ತುಪ್ಪ ಹಾಕಿ ಸುರುವರ್ಯಾಕ ಯಾಕಾಗಲ್ಲ ಒಟ್ಟು ಬಾಯಾಗ ಅಡ್ಡ ಕಾಲು ಕೊಡ್ತಾರ ಏನ್ ಕಾರಣ ಕೊಡ್ತಾರ ನೋಡು ಶಾನೆ ಬಾಳದಾರಿ ಅದಕ್ಕ ಮತ್ತೊಂದು ಮಾತು ಹೇಳತ್ಯಾರ ಮತ್ ಯಾವ ಮಾತ್ರಿ ಮಲ್ಲಯ್ಯ ಬಂದು ಭೇಟಿ ಆಗ್ಯಾನತ್ತ ಹೇಮರೆಡ್ಡಿ ಮಲ್ಲಮ್ಮ ಶ್ರೀಶೈಲ ಮಲ್ಲಯ್ಯ ಶ್ರೀಶೈಲ ಮಲ್ಲ ಅವ್ ಶ್ರೀಶೈಲ ಮಲ್ಲಯ್ಯ ಇವ್ ಕಣದಾಳ ಕಲ್ಲಯ್ಯ ಚಲೋ ಬಂದಾರ ಕುರ್ಸಾಲೆ ನಡಿಲಿ ಸಣ್ಣ ಅತ್ರಿ ಋಷಿ ಅನುಸೂಯ ಹೌದೇವ ಏಕನಿಷ್ಠೆ ಒಂದೇ ಮನಸ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋಗ್ಯಾರ ಮಾಡಬೇಕು ಅಂದರ ನಾಶ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋಗ್ಯಾರ ಮಾಡಬೇಕು ಅಂದರ ನಾಶ ಅವರನ್ನ ನೋಡಿ ಹಿರಿ ಏನ್ ಮಾಡ್ತಾಳ ಮನಸ್ಸಿನಲ್ಲಿಯ ಸಂತೋಷ ತಾಸಿ ಮಕ್ಕೊಟ್ಟ ಕೂಡ್ರಸಿ ಬಿಟ್ಟ ತುಸುವ ಇಲ್ಲೋ ಆಗಿ ಪಂಚ ಪಕ್ವಾನ ಅಡಿಗೆಯ ಮಾಡ್ಯಾಳು ಸಕ್ಕರಿ ಶಾವಿಗೆ ಪಾಯಸ ಮೂರು ಮಂದಿಗೆ ಅಡಿಯ ಬಡಸ ಉಣಬೇಕಂತಾನ ಜಗದೇಶ ನಿಸಂಗಾಗಿ ನೀಡಂದ್ರ ಅನಸೂಯ ಏನ್ ಮಾಡ್ಯಾಳ ತಾಯಿ ಬಳದಿಟ್ಟಾಳ ಸಿರಿಯ ಕೋಪಾಸ ಸಿಟ್ಟಿಗೇರಿ ಅಕ್ಕಿ ಅಮೃತ ಸುರಿವ್ಯಾಳ ಒಂದೊಂದು ಆಗ್ಯಾವ ಇವ್ರ ಒಬ್ಬೊಬ್ಬರಾಗ್ಯಾರ ಗಂಡ ಹಾಡ ಅವ್ರ ಆಗ್ಯಾರ ಕೂಸಾಗಿ ಅಲ್ಲಿ ಏಸ ದಿನ ನಿನ್ನ ಕೇಳತೀನೋ ಹರಿದಾಸ ಹೇಳದಿದ್ರ ನಿನ್ನ ಡಪ್ಪ ಕಟ್ಟತೇನು ನಿನಗ ಭತ್ತ ಬಾಳ ವನವೇಶ ಅದಕ್ಕೆ ಏನ್ ಹೇಳ್ತಾರ ನೋಡ್ರಿಪ್ಪ ಏನಂತ ಹೇಳ್ತಾರೆ ಯಾವ ನಮ್ಮ ಸರಿಜೋಡಿ ಕಲಾವಿದರಾದಂಥವ್ರು ಯಾರು ಯಾರು ಕಣದಾಳ ಲಕ್ಷ್ಮಣ ಕೇಳತ್ಯಾರ ಕವಿಗಳ ಏನಂತ ಕೇಳ್ತಾರು